ನಂತರ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ, ಮಾತಾಡ್ಸ್ನ ಹೋಗೋಣ. ಹಲೋ 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 ಸರ್, ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಿಮ್ಮ ಹೆಸರು? ಮ್ಯಾಮ್, ಬೆಂಗಳೂರಿಂದ. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಬಗ್ಗೆನೇ ಕೇಳಬೇಕು. ಓಕೆ, ಹುಟ್ಟಿದ ದಿನಾಂಕ ಹಾಗೆ ಸಮಯ ತಿಳಿಸ್ಕೊಡಿ. ಮೇಡಮ್, ಪ್ರಶ್ನಾಶಾಸ್ತ್ರ ಹೋಗ್ತೀನಿ. ಓಕೆ, 1 ರಿಂದ 249 ಯಾವ್ದಾರ ಒಂದು ಸಂಖ್ಯೆನ ನೀವು ಪಿಕ್ ಮಾಡಿ. ಮೇಡಮ್, 10. ಓಕೆ, ಗುರುಗಳಿದ್ದಾರೆ, ಮಾತನಾಡಿ ಸರ್. ನಮಸ್ಕಾರ. ಏನ್ ವಿಚಾರ? ಸರ್, ಜಾಬ್ ಪ್ರಯತ್ನ ಪಡ್ತಾ ಇದ್ದಾರೆ, ಜಾಬ್ ಸಿಗ್ತಾ ಇಲ್ಲ. ಟೂ ಇಯರ್ಸ್ ಆಯ್ತು. ಏನ್ ಕೆಲಸ ಹುಡುಕ್ತಾ ಇದ್ದೀರಾ ಸರ್? ಏನ್ ಕೆಲಸ ಹುಡುಕ್ತಾ ಇದ್ದೀರಾ ಸರ್, ಗೌರ್ಮೆಂಟ್ ಜಾಬ್ ಕೊಡ್ತಾ. ಓಹೋ, ಹಂಗಾದ್ರೆ ನಿಮಗೆ ಕನ್ಫರ್ಮ್ ಆಗಿ ಗೌರ್ಮೆಂಟ್ಗೆ ಹೋಗಿ ಹೇಳಿ, ನಾನು 2 ಇಯರ್ಸ್ ಇಂದ ಹುಡುಕ್ತಾ ಇದ್ದೀನಿ, ಯಾಕೆ ಕೊಡ್ತಾ ಇಲ್ಲ ಅಂತ, ಅಲ್ವಾ? ಕರೆಕ್ಟ್ ತಾನೆ? ಅಲ್ಲ ಸರ್, ಅದು ಎಷ್ಟು ಏಜ್ ನಿಮಗೆ? 26 ಸರ್. 26. ಯಾರು ನಿಮ್ಗೆ ತಲೆ ತುಂಬಿಸಿದ್ದು ಗೌರ್ಮೆಂಟ್ ಜಾಬ್ ಹೋಗ್ಬೇಕು ಅಂತ? ಇಲ್ಲ, ಬೇರೆ ಏನ್ ಮಾಡ್ತಾ ಇದ್ರಿ? 2 ಇಯರ್ಸ್ ಇಂದ ಏನ್ ಮಾಡ್ತಾ ಇದ್ರಿ ಬೇರೆ? ಪ್ರೈವೇಟ್ ಮಾಡ್ತಾ ಇದೆ ಸರ್. ಪ್ರೈವೇಟ್ ಈಗ ಡ್ರಾಪ್ ಮಾಡಿ. ಯಾಕೆ ಪ್ರೈವೇಟ್ ಇಷ್ಟ ಇಲ್ವಾ? ಅಲ್ಲ, ಪ್ರೈವೇಟ್ ಡ್ರಾಪ್ ಮಾಡಿದೆ, ಒಂದು 6 ಮಂತ್ಸ್ ಆಯ್ತು. ಅದಕ್ಕೆ ಗೌರ್ಮೆಂಟ್ ಗೆ ಟ್ರೈ ಮಾಡ್ತಾ ಇದ್ದೀನಿ. ಕಾಂಪಿಟೇಟಿವ್ ಎಕ್ಸಾಮ್ಗೆ ಓದ್ತಾ ಇದ್ದೀನಿ. ಇಲ್ಲಿ ನೋಡಿ, ಸ್ಕ್ರೀನ್ ಅಲ್ಲಿ 12ನೇ ಮನೆ ಅಂತ ತೋರಿಸಿದೆ. 6ನೇ ಕಸ್ಬು ಜಾಬ್ಗೆ ನೀವು ಕೇಳಿರ್ತಕ್ಕಂತ ಗೌರ್ಮೆಂಟ್ ಜಾಬು ಸ್ವಲ್ಪ ಕಷ್ಟ ಅಂತ. ಇಲ್ಲಿ ಚಂದ್ರನಲ್ಲಿ 10, 11 ಬರಬೇಕು. ಅದ್ರಲ್ಲಿ 12 ಬಂದಿದ್ರೆ ದುಡ್ಡು ಕೊಟ್ಟಾದ್ರೂ ಲಾಸ್ ಮಾಡ್ಕೋತೀರಾ ಅಂತಾನು ಇಂಡಿಕೇಶನ್ ಕೊಡ್ತಾ ಇದೆ. ದಯಮಾಡಿ ದುಡ್ಡು ಕೊಟ್ಟಂತೂ ಹೋಗ್ಬೇಡಿ. ನಿಮ್ಮ ಶಕ್ತಿಯಿಂದ ಪ್ರಯತ್ನ ಪಡಬೇಕು ಅಂತಂದ್ರೆ ಒಂದು ಶುಕ್ರ ಬಂದಿರತಕ್ಕಂಥದ್ದು. ಈಗ ಪ್ರಶ್ನೆ ಇವತ್ತು ಕೇಳಿದ್ರೆ ಶುಕ್ರ 10 ಅಂತ ಕೊಡುತ್ತೆ. 3 ದಿವಸ ಪ್ರಶ್ನೆ ಕೇಳಿದ್ರೆ ಇನ್ನೊಂದು ಯಾವ್ದು ಬುಧ 10 ಅಂತ ಕೊಡ್ಬೋದು. ಯಾವತ್ತು ಒಂದು ಸತಿ ಪ್ರಶ್ನೆ ಕೇಳಿ ಅಲ್ಲಿ ನಿಲ್ಲಿಸ್ಬೇಕಾಗುತ್ತೆ. 10ನೇ ಮನೆ ಶುಕ್ರ ಕೊಟ್ಟಿರೋದ್ರಿಂದ 6 ಮುಖದ ರುದ್ರಾಕ್ಷಿ ಹಾಕೊಳ್ಳಿ. ಅದ್ರ ಜೊತೆಗೆ ದಶಾಭುಕ್ತಿಗಳಲ್ಲಿ ಶನಿ ದಶಾ ಪ್ರಶ್ನೆ ಕೇಳಿದಿರಾ. 2027 ಜನವರಿವರೆಗೂ ರಾಹು, ಶನಿ ಮತ್ತೆ ರಾಹುನಲ್ಲಿ ಇರ್ತಕ್ಕಂಥ ಕಾಂಬಿನೇಷನ್ ಅಲ್ಲಿ ಜನವರಿ ಒಳಗಡೆ ಮಾತ್ರ ಸ್ವಲ್ಪ ಲೈಟ್ ಆಗಿ ಯಾವ್ದು ಸಿಗುತ್ತೋ ಅದು ಸೇರ್ಕೋಬೇಕು. ಗೌರ್ಮೆಂಟ್ ಜಾಬ್ ಅಂತಂದ್ರೆ ನನಗೆ ಇಲ್ಲೇ ಬೇಕು, ಇದೇ ಡಿಪಾರ್ಟ್ಮೆಂಟ್ ಬೇಕು ಅನ್ನೋದಿಲ್ಲ. ಯಾವ್ದು ಬೇಕಾದ್ರೂ ಟ್ರೈ ಮಾಡ್ತಕ್ಕಂಥ ಒಂದು ಆಶೆ ಸಿಗುತ್ತೆ. ಒಂದು ಬ್ಲ್ಯಾಕ್ ಕಲರ್ ಥ್ರೆಡ್ ಬೇಡ. 10, 11, 11 ಓಕೆ, ಶನಿನೇ ಬಂದಿರೋದ್ರಿಂದ ಬ್ಲ್ಯಾಕ್ ಕಲರ್ ಥ್ರೆಡ್ ಬಲಗೈಗೆ ಇವತ್ತೇ ಶನಿವಾರ ಆಗಿರೋದ್ರಿಂದ ಕಟ್ಕೊಳ್ಳಿ, ಒಳ್ಳೇದಾಗುತ್ತೆ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಗುರುಜಿ. ಕಣ್ ದೃಷ್ಟಿ ಬಗ್ಗೆ ತಿಳಿಸ್ಕೊಡ್ತಾ ಇದ್ರೆ ಮುಂದುವರಿಸಿದ್ದಾರೆ ಗುರುಜಿ. ಈಗ ಸಾಕಷ್ಟು ಜನ ಕಣ್ ದೃಷ್ಟಿ ಬಗ್ಗೆ ಹೇಳ್ತಾರೆ. ಅದಕ್ಕಿಂತ ಮುಂಚೆ ಈ ಗೌರ್ಮೆಂಟ್ ಜಾಬ್ ಹಿಂದೆ ಹೋಗಿರೋರೆಲ್ಲ 100% ನಾನು ಬರ್ಕೊಡ್ತೀನಿ, ಇವತ್ತು ನೀವು ಏನ್ ಬೇಕಾದ್ರೆ ಅನ್ಕೋಬಹುದು, ಉದ್ಧಾರ ಆಗಿರೋರೇ ಇಲ್ಲ. ಯಾರೇ ನೀವು ಒಂದು BMW ತಗೊಳಕ್ಕಾಗಲ್ಲ ರೀ. ಗೌರ್ಮೆಂಟ್ ಜಾಬ್ ಇಲ್ಲರು BMW ಏನೋ ಸುಮ್ಮನೆ ಎಲ್ಲ ಲೆಕ್ಕ ಇದು ಬರುತ್ತೆ ಅದು ಬರುತ್ತೆ ಅಂತ ಯಾರು ಬರೋದಿಲ್ಲ. ಗೌರ್ಮೆಂಟ್ ಜಾಬ್ ಅಲ್ಲಿ ನನಗೆ ಪರಿಚಯ ಇರೋರು 100 ಜನ ಇದ್ದಾರೆ. ಲಂಚ ಅಂತ ಅನ್ಕೊಂಡ್ಬಿಡ್ತಾರೆ. ಓಪನ್ ಆಗಿ ಹೇಳ್ತಾ ಇದ್ದೀನಿ, ಲಂಚ ಹಿಡಿದು ಒಳಗಾಗ್ತಾರೆ. ಎಷ್ಟೋ ಜನ ಸಿಗಾಕೊಂಡು ಜೀವನನೇ ಬರ್ಬಾದಾಗಿದೆ. ಎಣ್ಸಿದ ಕಜ್ಜಾಯ ಗೌರ್ಮೆಂಟ್ ಅಲ್ಲೆಲ್ಲ ಸುಮ್ಮನೆ. ಅದೆಲ್ಲ ಏನು ಮಾಡೋದು ಕಷ್ಟ. ಗೌರ್ಮೆಂಟ್ ಅನ್ನೋದು ನೋಡೋಕ್ಕೆ ಚೆನ್ನಾಗಿದೆ ಅನ್ಸುತ್ತೆ. ಪ್ರೈವೇಟ್ ಅಲ್ಲಿ ಕಷ್ಟಪಟ್ಟರೆ ಇದಿಲ್ಲ ಅಂದ್ರೆ ಇನ್ನೊಂದು ಕಡೆ ಹೋಗ್ಬೋದು, ಬೆಳಿಬೋದು, ಪ್ರೋಗ್ರೆಸ್ ಆಗುತ್ತೆ, ಒಳ್ಳೆ ಆಫರ್ ಸಿಗ್ತದೆ. ಈ ಯಂಗ್ಸ್ಟರ್ಸ್ಗೆ ಏನ್ ಗೊತ್ತಾ, 26 ವರ್ಷಕ್ಕೆ ಇವನ್ ತಲೆಯಲ್ಲಿ ಗೌರ್ಮೆಂಟ್ ಜಾಬ್ ತುಂಬಿಕೊಂಡ್ರೆ ಅದು ಲದ್ದಿ ತುಂಬಿಕೊಂಡಂಗೆ ಅವನ ತಲೆಯಲ್ಲಿ. ಅವ್ನು ಗೃಹಕ್ಕಾಗಲ್ಲ. ಒಂದು ಕಡೆ ಮಾಡ್ಕೊಂಡ್ರೆ ಒಂದು 4 ಗೋಡೆ ಮಧ್ಯೆ ಹಂಗೇ ಇರ್ತಾನೆ. ಅಲ್ಲಿ ಯಾವ್ದೋ ಒಂದು ಟೀ ತರ್ತಾರೆ ಅಂತ 50 ಸತಿ ಟೀ ಕುಡಿತಾರೆ, ಎದ್ದೋಗ್ತಾರೆ 50 ಸತಿ. ಅರಟೆ ಹೊಡಿಯಕ್ಕೆ ಅದು ಲಾಯಕ್ ಅಷ್ಟೇ. ಗೌರ್ಮೆಂಟ್ ಅಲ್ಲಿರೋ ಈಗ ಪ್ರೆಷರ್ ಬೇರೆ ಎಷ್ಟಿದೆ ಅಂತ ಎಷ್ಟೋ ಜನ ಬಂದು ಹೇಳ್ತಾ ಇರ್ತಾರೆ. ಸಿಕ್ಕಾಪಟ್ಟೆ ಪ್ರೆಷರು. ಒಂದು ರಜಾ ಕೊಡಲ್ಲ ನಿಮಗೆ ಸರಿಯಾಗಿ. ನಿಮ್ಮ ಬಾಸ್ಗಳು ಏನಾದ್ರು ಸ್ವಲ್ಪ ತಾರ್ಲೆ ಸಿಕ್ಬಿಟ್ರೆ ನಿಮ್ಮ ಜನ್ಮ ಜಾಲಾಡ್ಬಿಡ್ತಾರೆ. ಯಾಕಾರು ಗೌರ್ಮೆಂಟ್ ಸೇರೋದು ಅನ್ಬೇಕು. ಯಾಕಂದ್ರೆ 12ನೇ ಮನೆ ಬಂದಿದೆ, ಅದನ್ನ ಯೋಚನೆ ಬಂತು. ಇವನೇ ಸೇರಿದ್ರೆ ಮಾತ್ರ ಜನ್ಮ ಜಾಲಾಡ್ತಾರೆ. ಇವತ್ತು ನಾನು ಹೇಳೋದ್ ಬಗ್ಗೆ ಇಂಪಾರ್ಟೆಂಟ್ ಅಲ್ಲ. ಎಷ್ಟೋ ಜನ ನಾನು ಹೇಳಿದೀನಿ 4 ವರ್ಷ 5 ವರ್ಷದಿಂದ ಬೇಡ ರೀ ಅವೆಲ್ಲ ಸ್ವಲ್ಪ ಟೆನ್ಷನ್ ತೋರಿಸ್ತಾ ಇದೆ ಬೇಡ ಅಂದ್ರೆ, ಇಲ್ಲ ನಂಗೆ ಗೌರ್ಮೆಂಟ್ ಕೆಲಸನೇ ಬೇಕು. ಈ ನಾರ್ತ್ ಕರ್ನಾಟಕ ಕಡೆ ಸಿಕ್ಕಾಪಟ್ಟೆ ಜಾಸ್ತಿ ಗೌರ್ಮೆಂಟ್ ಅಂದ್ರೆ ಸಾಯ್ತಾರೆ. ಯಾರ್ಯಾರು ಜೀವನದಲ್ಲಿ ಸಖತ್ ದುಡ್ಡು ಮಾಡಿ ಉದ್ಧಾರ ಆಗಿದಾರೋ, ಒಂದು ಪ್ರೈವೇಟ್ ಅಲ್ಲಿ ಇದಾರೆ, ಇನ್ನೊಂದು ಬಿಸ್ನೆಸ್ ಅಲ್ಲಿ ಇದಾರೆ. ಇವರಿಬ್ರೆ. ಗೌರ್ಮೆಂಟ್ ಇಲ್ಲರೋರು ಎಣ್ಸಿದ್ ಕಜ್ಜಾಯ ಮಾಡ್ಕೊಂಡು ಕೂತಿರ್ತಾರೆ ಅಷ್ಟೇ. ಅದರಲ್ಲಿ 10ರಲ್ಲಿ ಒಬ್ಬನಿಗೊಬ್ಬನಿಗೂ ಸ್ವಲ್ಪ ಜಾಕ್ಪಾಟ್ ಇದ್ದಂಗೆ ಎಲ್ಲ ದುಡ್ಡು ಸಿಗ್ತದೆ ಅಷ್ಟೇ. ಇನ್ನು 8 ಜನಕ್ಕೆ ಸಂಬಳ ನೆಚ್ಕೋಬೇಕು, ವೆಯ್ಟ್ ಮಾಡಬೇಕು. ಇದು ನಮ್ಮ ಇಂಡಿಯಾದಲ್ಲಿ ಮಾತ್ರ ಇರೋದು. ಬೇರೆ ದೇಶದಲ್ಲೆಲ್ಲ ಈ ಗೌರ್ಮೆಂಟ್ ಕಂಪನಿ ಎಲ್ಲ ನೆಚ್ಕೊಂಡಿರೋದಿಲ್ಲ. ಇಂಡಿಯಾದಲ್ಲಿ ಮಾತ್ರನೇ ಗೌರ್ಮೆಂಟ್ ಕೆಲಸ ಸಿಗುತ್ತಾ. ಅದು ಜ್ಯೋತಿಷ್ಯದಲ್ಲಿ ಗೌರ್ಮೆಂಟ್ ಕೆಲಸ. ಆಕ್ಚುಲಿ ಜ್ಯೋತಿಷ್ಯದಲ್ಲಿ ಗೌರ್ಮೆಂಟ್ ಕೆಲಸ ಅನ್ನೋದು ಸರಿಯಾಗಿ ನೋಡಕ್ ಆಗಲ್ಲ. ಯಾಕೆ ಅಂತ ಹೇಳ್ತೀನಿ. ಜ್ಯೋತಿಷ್ಯ ಬರೆದಿದ್ದು 5000 ವರ್ಷದ ಹಿಂದೆ.
ಅವಾಗೇನು ಬಿಜೆಪಿ ಗೌರ್ಮೆಂಟ್ ಇತ್ತಾ 5,000 ವರ್ಷದಿಂದ? ಅವಾಗೇನು ಕಾಂಗ್ರೆಸ್ ಸರ್ಕಾರ ಇತ್ತೇನ್ರಿ? 10ನೇ ಮನೆ ಅಂತಂದಾಗ ಒಂದು ಒಳ್ಳೆ ಪೊಸಿಷನ್ ಅಂತ ಅಂದ್ಕೊಂಡಿರ್ತಕ್ಕಂಥ ಪೊಸಿಷನ್, ಅದ್ರ ಮೇಲೆ ವಿಶ್ಲೇಷಣೆ ಮಾಡ್ತೀವಿ ಹೊರತು ಯಾರನ್ನು ಯಾವ ಜ್ಯೋತಿಷ್ಯನು ಕೂಡ ಗೌರ್ಮೆಂಟ್ ಕೆಲಸ ಬಗ್ಗೆ ಹೇಳಕ್ಕಾಗಲ್ಲ. ಒಂದು ಗೌರ್ಮೆಂಟ್ ಕೆಲಸ ಜ್ಯೋತಿಷ್ಯದಲ್ಲಿ ಪರಿಹಾರ ಕೊಡಿ ಅಂತಂದ್ರೆ ಎಲ್ಲಾ ಪುರೋಹಿತರು ಎಲ್ಲಾ ಜ್ಯೋತಿಷ್ಯ ಹೇಳೋರೆಲ್ಲ ಪರಿಹಾರ ಮಾಡ್ಕೊಂಡು ಎಲ್ಲಾ ಜ್ಯೋತಿಷ ಪುರೋಹಿತರು ಗೌರ್ಮೆಂಟ್ ಕೆಲಸದಲ್ಲಿ ಇರ್ತಾ ಇದ್ರು. ನಿಮಗೆ ಯಾಕೆ ಶಾಸ್ತ್ರ ಹೇಳ್ತಾ ಇದ್ರು ಕುತ್ಕೊಂಡು? ಅದು ಹಣೆ ಬರಹ, ಅದು ಅರ್ಥ ಆಯ್ತಾ? ಅದೆಲ್ಲ ಇಲ್ಲ. ಕಣ್ದೃಷ್ಟಿಗೆ ಬರೋಣ. ಈಗ ನಾವು ಕಣ್ದೃಷ್ಟಿ ವಿಚಾರದಲ್ಲಿ ನಾವು ಬಂದಾಗ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು, ಈ ನಾವು ಮನೆಗೆ ಈ ಒಂದು ಕುಂಬಳಕಾಯಿ ಅಂತ ಏನು ಹೇಳ್ತೀವಿ ಅದನ್ನ ನಿವಾಳಿಸಿ ನಾವು ಹೊಡಿತೀವಿ. ಸಾಮಾನ್ಯವಾಗಿ ನಿಮಗೆ ಕಣ್ದೃಷ್ಟಿ ಆಗಿದ್ರೆ ಮನೇಲೇ ಒಂದು ಸಣ್ಣ ಪರಿಹಾರ ಹೇಳ್ತೀನಿ. ಎಲ್ಲರ ಮನೇಲೂ ಅದು ತಗೊಂಡ್ಬರ್ತಾರೆ, ಇದು ಸಾರು ಮಾಡ್ಕೊಳ್ಳೋಕೆ ಬೂದುಗುಂಬಳಕಾಯಿ ತಗೊಂಡ್ಬರ್ತಾರೆ. ಕೆಲವರೆಲ್ಲ ಸಾರು ಮಾಡ್ತಾರೆ, ಬೂದುಗುಂಬಳಕಾಯಿ ಸಾರು. ಅದ್ರಲ್ಲಿ ಬೀಜ ಬರ್ತದೆ, ಬೂದುಗುಂಬಳಕಾಯಿ ಒಂದು ಬೀಜ ಬರ್ತದೆ. ಅದನ್ನ ನೀವು 11 ಬೀಜ ತಗೊಳ್ಳಿ, ಜಸ್ಟ್ 11 ಬೀಜ ತಗೊಳ್ಳಿ. 11 ಬೀಜಕ್ಕೆ ಸ್ವಲ್ಪ ಕುಂಕುಮವನ್ನ ಹಾಕೊಳ್ಳಿ. ಆ ಬೀಜಕ್ಕೆ 11 ಬೀಜ ಇಟ್ಕೊಳ್ಳಿ. ನಿಮ್ಗೇನಾರು ಆದಾಗ ಯಾವಾಗಲೂ ಮಾಡುವಂತ ಅವಶ್ಯಕತೆ ಇಲ್ಲ. ಆ 11 ಬೀಜಕ್ಕೆ ಕುಂಕುಮವನ್ನ ಎಡಗೈಯಿಂದ ತೆಗೆದು ಅದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ದಕ್ಷಿಣಾಭಿಮುಖವಾಗಿ, ಅಂದ್ರೆ ದಕ್ಷಿಣಕ್ಕೆ ತಿರುಗಬೇಕು. ನೀವು ದಕ್ಷಿಣ ಮುಖವಾಗಿ ತಿರುಗಿಸಿ ಅಲ್ಲಿ ಹೇಳ್ಕೋಬೇಕು, ಯಾರ್ದಾರು ನನ್ನ ಮೇಲೆ ಕಣ್ದೃಷ್ಟಿ ಬಿದ್ದಿರೋದು, ಅಥವಾ ನಾನು ಇವತ್ತೇನೋ ಒಂದು ಒಡವೆ ತಗೊಂಡೆ, ಎಷ್ಟು ಜನ ಕಣ್ದೃಷ್ಟಿ ಬಿದ್ದಿದೆ ಗೊತ್ತಿಲ್ಲ, ಅಥವಾ ನಾನು ಇವತ್ತು ಕಾರ್ ತಗೊಂಡು ನಮ್ಮ ಯಜಮಾನ್ರು ಅವ್ರ ಕಣ್ದೃಷ್ಟಿ ಬಿದ್ದಿದೆ ಗೊತ್ತಿಲ್ಲ ಅಂತ ಹೇಳಿ ನೀವೇ ನಿವಾಳಿಸ್ಕೊಳ್ಳೋದು, ಅಥವಾ ಯಾರಿಗೆ ಬೇಕೋ ನಿವಾಳಿಸೋದು ಎಡಗಡೆಯಿಂದ ನಿವಾಳಿಸೋದು. 13 ಸತಿ ನಿವಾಳಿಸಿ. ಅದು ನಿವಾಳಿಸಿ ಆದ ನಂತರ ಅದನ್ನ ಈ ಒಂದು ಟಾಯ್ಲೆಟ್ ಅಲ್ಲಿ ಹಾಕಿ ಫ್ಲಶ್ ಮಾಡಬೇಕು. ಅರ್ಥಾಯ್ತಲ್ಲ? ಟಾಯ್ಲೆಟ್ ಯಾರ್ಯಾರು ಕಣ್ದೃಷ್ಟಿ ಬಿದ್ದಿರುತ್ತೆ ನಿಮ್ಮ ಮೇಲೆ, ಹಂಗೇ ಚರಂಡಿ ಒಳಗಡೆ ಹೋಗಿ ಅವರ ಬುದ್ಧಿನೂ ಚರಂಡಿ ಒಳಗೆ ಇರಬೇಕು ಅನ್ನೋದು ಮಾಡ್ಕೊಳ್ಳಿ. ಒಂದು ವಿಚಾರ ಹೇಳ್ತೀನಿ, ಯಾರ್ಯಾರು ಹೊಟ್ಟೆ ಉರಿ ಪಡ್ತಾ ಇದ್ದೀರೋ ಅದು ದಯವಿಟ್ಟು ಸ್ವಲ್ಪ ತಲೆಯಲ್ಲಿ ಇಟ್ಕೊಳ್ಳಿ. ಯಾರು ಏನು ಬೇಕಾದ್ರೆ ತಗೊಳ್ಳಿ, ಅದು ಅವ್ರ ಇಷ್ಟ ಅಂತ ಮನಸ್ಸಲ್ಲಿ ಹೇಳ್ಕೊತಾ ಇರಿ. ಯಾಕೆ ಅಂತ ಹೇಳ್ತೀನಿ. ಇವತ್ತು ನಿಮಗೆ ಕಷ್ಟ ಬರ್ತಾ ಇದೆ ಅಂತಂದ್ರೆ ನೀವು ಯಾರೋ ಮೇಲೆ ಹೊಟ್ಟೆ ಉರ್ಕೊಂಡ್ ಮಾಡಿರ್ತೀರ. ಆ ಹೊಟ್ಟೆ ಉರಿ ಆದಾಗ ಅಲ್ಲಿ ಕಣ್ದೃಷ್ಟಿ ಹೋಗಿರುತ್ತೆ, ಅಲ್ಲಿ ನಿಮ್ದೊಂದು ಮನಸ್ಸಲ್ಲಿ ಹೋಗಿರುತ್ತೆ. ಅವನೇನಾರು ಈ ತರ ಇರ್ತಕ್ಕಂಥದ್ದು ಏನಾರು ಮಾಡಿ ಹಾಕಿದ್ರೆ ಅದು ರಿವರ್ಸ್ ನಿಮ್ಗೆ ಬರುತ್ತೆ. ಒಂದು ಗುರುವಾಗಿ ನಿಮ್ಗೆಲ್ಲ ಹೇಳ್ತೀನಿ, ಹೊಟ್ಟೆ ಉರಿ ಪಡೋದನ್ನ ನಿಲ್ಲಿಸಿ. ಅದು ಬೆಸ್ಟ್. ಅದು ಯಾರೋ ನಿಮ್ಮ ಅಣ್ಣ ಏನೋ ತಗೊಂಡ್ಬಿಟ್ಟ, ನಿಮ್ಮ ತಂಗಿ ಏನೋ ತಗೊಂಡ್ಬಿಟ್ರು, ನಿಮ್ಮ ಅಕ್ಕ ಏನೋ ತಗೊಂಡ್ಬಿಟ್ರು, ಮತ್ತೆ ಇನ್ನೊಬ್ರು ಯಾರೋ ಎದುರುಗಡೆ ಮೇಲೆ ಏನೋ ತಗೊಂಡ್ಬಿಟ್ರು, ಅವ್ರು ಕಷ್ಟಪಟ್ಟವ್ರು ಅವ್ರ ದುಡ್ಡು ತಗೊಂಡವ್ರೆ, ಅಥವಾ ಅವ್ರ ಅಕ್ಲಾಯಿ ದುಡ್ಡು ಬಂದೈತೆ ತಗೊಂಡವ್ರೆ, ನಿಮಗಲ್ವಲ್ಲ. ನೀವು ಅವ್ರ ಕಡೆ ಒಂದು ಹೊಟ್ಟೆ ಉರ್ಕೊಳ್ತಕ್ಕಂಥದ್ದು, ಬಟ್ಟೆ ಹರ್ಕೊಳ್ತಕ್ಕಂಥ ಕೆಲಸ ನೀವು ಮಾಡಿದ್ರೆ, ಅವ್ರೇನಾದ್ರು ಪರಿಹಾರತವಾಗಿ ನೀವು ಮಾಡಿದ್ರೆ ಅದು ರಿವರ್ಸ್ ನಿಮಗೆ ಹೊಡೆಯುತ್ತೆ. ಕೇರ್ಫುಲ್. ಇದನ್ನ ಯಾಕೆ ನಾನು ಈ ಪಾಯಿಂಟ್ ಇವತ್ತು ಹೇಳಿದೆ ಅಂದ್ರೆ, ನನಗೆ ಹೊಟ್ಟೆ ಉರಿ ಇದ್ರೆ ನಾನೇನೋ ಮಾಡ್ಕೊಂಡ್ಬಿಡ್ತೀನಿ, ನನಗೆ ಹೊಟ್ಟೆ ಉರಿ ನನ್ನ ಮೇಲೆ ಮಾಡ್ಕೊಂಡಿದ್ದಾರೆ, ನನಗೆ ಸ್ವಲ್ಪ ಕಣ್ ದೃಷ್ಟಿ ಆಗಿದೆ ಅದು ಅಂತ ನಾನು ಮಾಡ್ಕೊಳ್ತೀನಿ. ಮಾಡ್ಕೊಂಡಾಗ ಎಲ್ಲೋಗ್ಬೇಕದು. ಯಾವತ್ತೂ ಅಷ್ಟೇ ನಮ್ಮ ಈ ಒಂದು ಭೂಮಂಡಲದಲ್ಲಿ ಏನ್ ನಾವು ಕೊಡ್ತೀವೋ ಅದು ವಾಪಸ್ ಬರುತ್ತೆ. ಏನ್ ನಾವು ಕೊಡ್ತೀವೋ ಅದು ವಾಪಸ್ ಬರುತ್ತೆ. ಅದನ್ನ ತಿಳ್ಕೊಳ್ಳಿ. ಇದನ್ನೇ ನಾವು ಶಾಸ್ತ್ರದಲ್ಲಿ ಹೇಳೋದು. ಹಾಗೆ ನಾವು ಕಣ್ದೃಷ್ಟಿ ವಾಪಸ್ ಕೊಟ್ಟಾಗ ಏನ್ ನಿಮ್ಗೆ ವಾಪಸ್ ಬರ್ತದೆ? ಹೊಟ್ಟೆ ಉರಿ ಕೊಟ್ಟಾಗ ನಿಮ್ಗೆ ಏನ್ ವಾಪಸ್ ಬರ್ತದೆ? ಅದಕ್ಕೆ ಹೆಂಗಸರಿಗೂ ಹೇಳೋದು, ಗಂಡಸರಿಗೂ ಹೇಳೋದು, ಒಂದ್ ಸ್ವಲ್ಪ ತಲೆ ಇಟ್ಕೊಳ್ಳಿ. ಅಟ್ಲೀಸ್ಟ್ ನನ್ನ ಕಾರ್ಯಕ್ರಮ ಯಾರು ನೋಡ್ತಾ ಇದ್ದೀರೋ ಮನ್ಸಲ್ಲ ಹಾಕೊಳ್ಳಿ. ಇಲ್ಲಿ ನಮ್ಗೆ ಯಾಕೆ? ದೇವ್ರು ನಮ್ಗೆ ಕೊಟ್ಟಾಗ ನಾವು ಎಂಜಾಯ್ ಮಾಡೋಣ ಅಷ್ಟೇ. ಅವ್ನು ಕೊಟ್ಟಿದ್ದಾನೆ, ಎಂಜಾಯ್ ಮಾಡ್ಲಿ, ಚೆನ್ನಾಗಿರ್ಲಿ, ಒಳ್ಳೆ ಮನಸ್ಸಿಂದ ಆರೈಕೆ ಮಾಡಿ. 100% ಅದು ರಿವರ್ಸ್ ಬರ್ತದೆ. ತಗೊಂಡ್ಬಿಟ್ಟ, ಹಂಗ್ ಮಾಡ್ಬಿಟ್ಟ, ಏನೂ ಇರ್ಲಿಲ್ಲ. ಜನ ಮಾತಾಡ್ತಾರೆ. ಈ ಕೆಲವ್ರು ಇರ್ತಾರೆ ಗಂಡ ಹೆಂಡತಿಗಳು ಮನೇಲಿ, ದರಿದ್ರ ಗಂಡ ಹೆಂಡತಿಯವ್ರು ಇರ್ತಾರೆ ಮನೇಲಿ. ಬರೀ ಇನ್ನೊಬ್ರ ಬಗ್ಗೆನೆ, ಬರೀ ಇಬ್ರು ಏನೋ ಒಂಥರ ಅನ್ಯೋನ್ಯತೆ ತರ ಇಬ್ರು ಕೊಚ್ಚ ಅಂತ ಮಾತಾಡ್ತಾ ಇರ್ತಾರೆ ಮನೇಲಿ ಕುತ್ಕೊಂಡು. ಏನೋ ಆದರ್ಶ ದಂಪತಿಗಳು, ದರಿದ್ರ ದಂಪತಿಗಳು. ಆದರ್ಶ ದಂಪತಿಗಳು ಅವರಲ್ಲ, ದರಿದ್ರ ದಂಪತಿಗಳು ನೀವೆಲ್ಲ. ಯಾರ್ಯಾರು ಇನ್ನೊಬ್ರ ಬಗ್ಗೆ ಹೊಟ್ಟೆವ್ರಿ ಹೆಂಡತಿ ಹೇಳೋದಂತೇನು, ಆ ಗಂಡನಿಗೆ ಅದಕ್ಕೆ ಸಪೋರ್ಟ್ ಮಾಡ್ಕೊಂಡು ಮಾತಾಡೋದಂತೇನು, ಏನು ಇವರಿಬ್ರು ಬಲೆ ಜೋಡಿತರ ಅಧ್ವಾನಾಗ ಹೋಗ್ತೀರಾ. ಯಾವತ್ತೂ ಕೂಡ ನೀವೇನ್ ಕಳಿಸ್ತೀರೋ ಅದು ವಾಪಸ್ ಬರುತ್ತೆ. ಇದು ಲೇಟ್ ಆಗ್ಬೋದು, ಆದ್ರೆ ನಿಮ್ಮ ಅಡ್ರೆಸ್ ಹುಡ್ಕೊಂಬಂದು ಹೊಡಿಯುತ್ತೆ. ಇವತ್ತು ಹೊಡಿದೇ ಇರ್ಬೋದು, 3 ತಿಂಗಳು 4 ತಿಂಗಳು 6 ವರ್ಷ 10 ವರ್ಷ ಬಿಡಲ್ಲ ಅದು. ಯಾಕಂದ್ರೆ ಅದು ಲೈನಲ್ಲಿ ಕ್ಯೂ ಅಲ್ಲಿ ನಿಂತಿರುತ್ತೆ, ಬಂದು ಹೊಡೆದೇ ಹೊಡಿಯುತ್ತೆ. ಅದು ನನಗಾದ್ರೂ ಅಷ್ಟೇ, ನಿಮ್ಗಾದ್ರೂ ಅಷ್ಟೇ, ಯಾರಿಗಾದ್ರೂ ಅಷ್ಟೇ. ಅದು ಜಗದ ನಿಯಮ. ಇವತ್ತು ನೀವು ಏನಾದ್ರು ಬೈದಿರ್ಬೋದು, ಅದು ವಾಪಸ್ ಬರುತ್ತೆ ನಿಮಗೆ. ಇದು ಕಟ್ಟಿಟ್ಟ ಬುತ್ತಿ. ಅದಕ್ಕೆ ಬೆಸ್ಟ್ ಏನು ಅಂತಂದ್ರೆ ಸೈಲೆಂಟ್ ಆಗಿದ್ಬಿಡೋಣ. ನಮ್ಗೆ ಬಂದಿರೋದಿಷ್ಟು, ನಾವು ಪಡೆದಿರೋದಿಷ್ಟು, ನಮ್ಗೆ ಸಿಗೋದಿಷ್ಟು, ಕಷ್ಟಪಡೋಣ. ಎಕ್ಸ್ಟ್ರಾ ಏನಾದ್ರು ಸಿಗುತ್ತಾ ನೋಡ್ಕೊಳ್ಳೋಣ. ಅಷ್ಟು ಮಾಡ್ಕೊಂಡ್ರೆ ಸಾಕಲ್ಲ. ಅದು ಬಿಟ್ಬಿಟ್ಟು ನಾವು ತಲೆ ಕೆಡ್ಸ್ಕೊಂಡು ಅದ್ ಮಾಡ್ಕೊಂಡು ಇದು ಮಾಡ್ಕೊಂಡು ಯಾಕೆ ಯೋಚನೆ ಮಾಡ್ಬೇಕು? ಇಷ್ಟೇ ನಾನು ಹೇಳೋದು.
ಓಕೆ ಗುರುಗಳೇ. ಎಸ್ ವೀಕ್ಷಕರೇ, ನಿಮ್ಗೆ ಯಾವುದೇ ಅಂದ್ರೆ ಜ್ಯೋತಿಷ್ಯದಲ್ಲಿ ಆಸಕ್ತಿ ಇದ್ರೆ ಮುಂದಿನ ತಿಂಗಳು 10ರಿಂದ ಗುರುಗಳ ನೇತೃತ್ವದಲ್ಲಿ 111ನೇ ಬ್ಯಾಚ್ ಆರಂಭವಾಗ್ತಾ ಇದೆ. ನೀವು ಹೆಸರನ್ನು ನೋಂದಾಯಿಸಿಕೊಳ್ಳಬಹುದು ಆಸಕ್ತಿ ಇದ್ರೆ. ಹಾಗೆ ಗುರುಗಳ ನೇತೃತ್ವದಲ್ಲಿ 65,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಜ್ಯೋತಿಷ್ಯ ಶಾಸ್ತ್ರವನ್ನು ಕಲಿತುಕೊಂಡಿದ್ದಾರೆ. ಅವರು ಒಂದಿಷ್ಟು ಅನುಭವಗಳನ್ನು ಹಂಚಿಕೊಂಡಿದ್ದಾರೆ. ಬನ್ನಿ ನೋಡೋಣ. ಓಂ ಶ್ರೀ ಗುರುಭ್ಯೋ ನಮಃ. ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಈ ಸಂಸ್ಥೆ ನಕ್ಷತ್ರ ನಾಡಿ ಎಂಬ ಸಂಸ್ಥೆ ತುಂಬಾ ಅದ್ಭುತವಾಗಿದೆ, ಮತ್ತೆ ಸೈಂಟಿಫಿಕ್ ಆಗಿದೆ, ತುಂಬಾ ಯೂಸ್ಫುಲ್ ಇದೆ. ಪ್ರತಿಯೊಬ್ಬರು ಸಹ ಬಂದು ಕಲಿಬಹುದು. ಜಾತಿ ಮತ ಭೇದ ಏನೂ ಇಲ್ಲ, ಯಾರು ಬೇಕಾದ್ರೂ ಕಲಿಬಹುದು. ತುಂಬಾ ಚೆನ್ನಾಗಿ ಪಾಠ ಮಾಡ್ತಾರೆ, ಮತ್ತೆ ಅರ್ಥ ಆಗುತ್ತೆ. ಕೇವಲ 7th ಪಾಸ್ ಆಗಿದ್ರು ಸಹ ಈ ಜ್ಯೋತಿಷ್ಯ ಕಾರ್ಯಕ್ರಮ, ಜ್ಯೋತಿಷ್ಯ ವಿದ್ಯಾಭ್ಯಾಸ ಸಹ ಮಾಡಬಹುದು. ತುಂಬಾ ಅದ್ಭುತವಾಗಿದೆ. ಪ್ರತಿಯೊಬ್ಬರು ಒಂದು ಭಾಗವಹಿಸಿ, ಪ್ರತಿಯೊಬ್ಬರು ಕಲಿಯಬೇಕು. ಮನೆಗೆ ಒಬ್ಬರು ಜ್ಯೋತಿಷ್ಯ ಅನ್ನೋರು ಇರ್ಬೇಕು ಮನೆಯಲ್ಲಿ. ಪ್ರತಿದಿನ ಎಲ್ಲಾ ಕಡೆ ನಾವೇ ಜ್ಯೋತಿಷ್ಯ ಹುಡ್ಕೊಂಡು ಹೋಗಿ ಕೇಳಕ್ಕಿಂತ ಮುಂಚೆ ನಾವೇ ಮನೆಯಲ್ಲಿ ಒಬ್ಬರನ್ನ ಜ್ಯೋತಿಷ್ಯವನ್ನು ರೆಡಿ ಮಾಡಿದಾಗ ಅವಾಗ ನಮ್ಮ ಮನೆ ಕುಟುಂಬದಲ್ಲಿ ಏನ್ ಸಮಸ್ಯೆ ಇದೆ, ನಮ್ಮ ಕುಟುಂಬದಲ್ಲಿ ಏನ್ ತೊಂದರೆ ಇದೆ, ನಮ್ಮ ಮನೆ ವಾಸ್ತು ಏನ್ ತೊಂದರೆ ಇದೆ, ನಮ್ಮ ಕುಟುಂಬದಲ್ಲಿ ಏನಾದ್ರೂ ತೊಂದರೆ ಆಗ್ತಾ ಇದೆಯಾ, ಯಾರಿಂದ ತೊಂದರೆ ಆಗ್ತಾ ಇದೆ ಏನು ಅಂತ ನಾವೇ ಕಂಡುಹಿಡಿಯಬಹುದು. ಈಗಿನ ಕಾಲದಲ್ಲಿ ಆಚೆಕಡೆ ಜನಗಳು ತುಂಬಾ ಜ್ಯೋತಿಷ್ಯಗಾರರು ತುಂಬಾ ಸುಳ್ಳು ಹೇಳ್ತಾರೆ ಕೆಲವೊಬ್ರು. ಅವೆಲ್ಲ ತಡೆಗಟ್ಟಬೇಕು, ಅದೆಲ್ಲ ಮಾಡ್ಬೇಕು ಅಂತಂದ್ರೆ ತಾವೇ ಸ್ವಂತ ಕಲಿತಾಗ ಅಭ್ಯಾಸ ಮಾಡಿದಾಗ ನಮ್ಮ ಕುಟುಂಬದಲ್ಲಿ ಏನ್ ತೊಂದರೆ, ಏನ್ ಪರಿಹಾರ ಮಾಡ್ಕೊಬೇಕು ಎಲ್ಲ ಸಹ ಸಿಗುತ್ತೆ. ಏನ್ ಪೂಜೆ ಮಾಡಿಸ್ಬೇಕು, ಏನ್ ಪೂಜೆ ಮಾಡಬಾರ್ದು, ಏನ್ ಪೂಜೆ ಅವಶ್ಯಕತೆ ಇದೆಯಾ, ದೋಷ ಇದೆಯಾ, ದೋಷ ಇಲ್ವಾ ಅನ್ನೋದು ಪ್ರತಿಯೊಂದು ನಮಗೆ ತಿಳಿಯುತ್ತೆ. ಆದ್ಮೇಲೆ ಪ್ರತಿಯೊಬ್ಬರು ಸಹ ಜ್ಯೋತಿಷ್ಯವನ್ನು ಕಲೀರಿ, ವಾಸ್ತುವನ್ನು ಕಲೀರಿ, ಕಲಿತ್ರೆ ತುಂಬಾ ಒಳ್ಳೇದಾಗುತ್ತೆ. ನಮಸ್ತೆ. ಹಲೋ, ನಮಸ್ಕಾರ. ನಾನು ಕಲಾವತಿ ಗೋಪಾಲಸ್ವಾಮಿ. ಐ ಆಮ್ ಫ್ರಮ್ ಬ್ಯಾಂಗ್ಳೂರ್. ನಾನು 108 ನಕ್ಷತ್ರ ನಾಡಿ ಬ್ಯಾಚ್. ನಾನು ನಕ್ಷತ್ರ ನಾಡಿ ಮತ್ತೆ ಎಕ್ಸಲೆನ್ಸಿ ಈಗ ವೇದಿಕ್ ಕೋರ್ಸ್ ಮಾಡ್ತಾ ಇದ್ದೀನಿ. ಶುರು ಮಾಡಕ್ ಮುಂಚೆ ಏನು ಅಂತ ಗೊತ್ತಿರ್ಲಿಲ್ಲ, ಬಟ್ ಬಹಳ ವರ್ಷಗಳಿಂದ ಆಸೆ ಇತ್ತು ಅಸ್ಟ್ರಾಲಜಿ ಕಲಿಬೇಕು ಅಂತ. ಯೂಟ್ಯೂಬ್ ಅಲ್ಲಿ ನಕ್ಷತ್ರ ನಾಡಿ ಗುರುಜಿ ಅವ್ರದ್ದು ನೋಡಿ, ಯೂಟ್ಯೂಬ್ಸ್ ನೋಡಿ ಬಹಳ ಆಸೆ ಇತ್ತು ನಾವು ಕಲಿಬೇಕು. ನಕ್ಷತ್ರ ನಾಡಿ, ಎಕ್ಸಲೆನ್ಸಿ ಅಂಡ್ ಆಲ್ ದ ವೇದಿಕ್ ಕೋರ್ಸಸ್ ರಿಲೇಟೆಡ್. ಥ್ಯಾಂಕ್ ಯು. ನೋಡಿದ್ರಲ್ಲ, ಜ್ಯೋತಿಷ್ಯ ಕಲಿಯೋದ್ರಿಂದ ಏನೆಲ್ಲ ಉಪಯೋಗಗಳು ಇದೆ ಅಂತ ಹೇಳಿ. ಹಾಗಾಗಿ ನಿಮ್ಗೆ ಆಸಕ್ತಿ ಇದ್ರೆ ಇದೇ ಫೆಬ್ರವರಿ 10ರಿಂದ 111ನೇ ಬ್ಯಾಚ್ ಆರಂಭವಾಗ್ತಿದೆ. ದಿನದಲ್ಲಿ 2 ಕ್ಲಾಸ್ ಇರುತ್ತೆ, ಬೆಳಗ್ಗೆ ಹಾಗೆ ಸಂಜೆ. ನೀವು ಆಸಕ್ತಿ ಇದ್ರೆ ನೋಂದಾಯಿಸ್ಕೊಳ್ಬಹುದು ಅಂತ ಹೇಳ್ತಾ, ಗುರುಗಳೇ ಬಹಳಷ್ಟು ಮಾಹಿತಿ ನೀಡಿದ್ರಿ ಇವತ್ತಿನ ಸಂಚಿಕೆಯಲ್ಲಿ. ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು. ಎಸ್ ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಜನತಾ ಟಿವಿ, ಸದಾ ಜನಪರ.